ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2025ಕ್ಕೆ ಸಂಬಂಧಪಟ್ಟಂತೆ ಗಣಿತ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ವಿದ್ಯಾರ್ಥಿಗಳಿಗೆ ನಾವು ಲಾಸ್ಟ್ 2 ವಿಡಿಯೋಗಳಲ್ಲಿ 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ ಅಲ್ವಾ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, 3 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಯಾವ ರೀತಿಯ ಪ್ರಶ್ನೆಗಳು ಬಂದಿದ್ದಾವೆ ಮತ್ತು ಯಾವ ರೀತಿ ಅವುಗಳನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ ವಿದ್ಯಾರ್ಥಿಗಳು, ಹಾಗಾದರೆ ಬನ್ನಿ. ಓಕೆ ಸ್ಟೂಡೆಂಟ್, ನೋಡ್ಬೋದು ಇಲ್ಲಿ 4ನೇ ಮೇನ್ ಕ್ವಶನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 9 ಪ್ರಶ್ನೆಗಳಿರ್ತವೆ. ಒಟ್ಟು 3 ಅಂಕಕ್ಕೆ 27 ಅಂಕಗಳು. ಓಕೆ ಸರಿ, ಈಗ 25th ಕ್ವಶನ್ ನೀವು ನೋಡಿದ್ರೆ 510 ಮತ್ತು 92 ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸ ಇಂಟು ಮಸ ಈಕ್ವಲ್ ಟು ಆ 2 ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಕೇಳಿದ್ದಾನೆ. ಓಕೆ, ಇದು ವಾಸ್ತವ ಸಂಖ್ಯೆಗಳ ಅಧ್ಯಾಯದಲ್ಲಿ ಕೇಳಿರುವಂಥದ್ದು 3 ಅಂಕದ ಪ್ರಶ್ನೆ ಇದೆ. ಭಾಳ ಸುಲಭವಾದಿದೆ ನೋಡಿ. 510 ಮತ್ತು 92 ಅಪವರ್ತನಗಳನ್ನು ನೀವು ಮಾಡ್ಬೋದು. ಮಾಡ್ತಿರ್ತಾನೆ, ಭಾಳ ಈಸಿಯಾಗಿದೆ. 510 ಬರ್ಕೊಳ್ರಿ. 5 ಬಿಡಿಸ್ತಾನಲ್ಲಿ 0 ಇರೋದ್ರಿಂದ 2ರಿಂದ ಭಾಗ ಆಗುತ್ತೆ. ಅವಿಭಾಜ್ಯ ಅಪವರ್ತನಗಳೇ ತೊಗೋಬೇಕು. 2, 3, 5, 7 ಇದಾವಲ್ಲ, ಅವುಗಳನ್ನೇ ತೆಗೆದುಕೊಂಡು ಇದನ್ನು ಭಾಗಿಸ್ಬೇಕು. ಓಕೆ, ಈಗ 2 2 4, 1 ಉಳಿತದೆ ಇಲ್ಲಿ. 2 5 10 ಆಗ್ತದೆ. 1 ಉಳಿದ್ರೆ 2 5 10 ಮಾಡ್ತೀರಿ. ಈಗ 3ರಿಂದ ನಾನು ಭಾಗಿಸಿದ್ದೀನಿ ಇಲ್ಲಿ. 3 8 24 ಆದರೆ 1 ಉಳಿತದೆ ಇಲ್ಲಿ. 15 ಆಯಿತು. 3 5 15. 5 1 5 ಆದರೆ 3 ಉಳಿತು. 5 1 35. ಇಲ್ಲಿ 17 ಆಯ್ತಲ್ಲ, 17 ಒಂದು ಅವಿಭಾಜ್ಯ ಸಂಖ್ಯೆ ಆಗಿದ್ರೆ 17 1 17 ತೆಗೆದುಕೊಂಡು. ಓಕೆ, ಇದು 92 ಮತ್ತೆ ಅಪವರ್ತನ ಮಾಡಿರಲಿ. 2 4 8, 1 ಉಳಿದ್ರೆ 2 6 12, 2 2 4 ಮತ್ತು 2 3 6. ಇಲ್ಲಿ 23 ಉಳಿತಲ್ವ, 23 1 23. ಈ ರೀತಿ ಮುಗಿತದೆ. ಈ 510 ಇವು ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವು? 2 ಇಂಟು 3 ಇಂಟು 5 ಇಂಟು 17. ಈಗ ಎಷ್ಟು 92 ಅಪವರ್ತನಗಳು ಇಲ್ಲಿ ಬರ್ಕೊಳ್ರಿ. ಇದು 92 ಬರೀರಿದು. 92 ಅಪವರ್ತನಗಳು ನಾವು 2 ಇಂಟು 2 ಇಂಟು 23 ಇದೆ. ಇಲ್ಲಿ 2 2 ಇರೋದನ್ನು 2 ಘಾತ 2 ಇಂಟು 23 ಬರ್ತೀವಿ. ಮಸ ಅಂದರೆ ಯಾವ ರೀತಿ ಮಾಡ್ತೀರಾ ನೀವು? ಮಸ ಅಂದರೆ ಮತ್ತೊಮ್ಮ ಸಾಮಾನ್ಯ ಅಪವರ್ತನ. 2ರಲ್ಲಿರುವಂಥ ಸಾಮಾನ್ಯ ಅಪವರ್ತನ ತೆಗೆದುಕೊಳ್ಬೇಕು ಮತ್ತು ಘಾತದಲ್ಲಿ ಅದೇನಾಗಿರಬೇಕು? ಚಿಕ್ಕದಾಗಿರಬೇಕು ವಿದ್ಯಾರ್ಥಿಗಳು. ಸೇಮ್ ಇರಬೇಕು. ಇಲ್ಲಿ ನೋಡಿ 2 ಘಾತ 1 ಇದೆ, ಇಲ್ಲಿ 2 ಘಾತ 2 ಇದೆ. 2 ಸೇಮ್ ಇರೋದ್ರಿಂದ ಯಾವ್ದು ಚಿಕ್ಕದಿದೆ? 2 ಘಾತ 1 ಚಿಕ್ಕದ್ರಿಂದ ಅದ್ರ ಮಸ 2. ಇಲ್ಲಿ 3 ತೆಗೆದುಕೊಳ್ಳೋಕೆ ಬರಲ್ಲ. 3 5 17 23 ಯಾವ ಸಾಮಾನ್ಯ ಅಪವರ್ತನಗಳಲ್ಲ. ಹಾಗಾಗಿ ಮಸ ಕೇವಲ 2ಅನ್ನು ತೆಗೆದುಕೊಳ್ರಿ. ಈಗ ಲಸ ತೆಗೆದುಕೊಂಡ್ರೆ ಎಲ್ಲ ಅಪವರ್ತನಗಳು ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳು. ಎಲ್ಲನೂ ಅಪವರ್ತನ ತೆಗೆದುಕೊಂಡ್ರೆ ಲಸ ಎಷ್ಟಾಗುತ್ತೆ ನೋಡಿರಿ, ನಮಗೆ 23,460 ಇಷ್ಟು ನಮಗೆ ಲಸವನ್ನು ಕಂಡುಹಿಡಿದೈತಿ. ಓಕೆ, ಈಗ ತಾಳೆ ನೋಡ್ಬೇಕು ನಾವು ಏನಂತ. ಲಸ ಇಂಟು ಮಸ ಈಕ್ವಲ್ ಟು ಆ 2 ಪೂರ್ಣಾಂಕಗಳ ಗುಣಲಬ್ಧ. ಎ ಇಂಟು ಬಿ ಈಕ್ವಲ್ ಟು ಎಚ್ ಇಂಟು ಎಲ್ ಅಂತ ಏನು ಫಾರ್ಮುಲಾ ಬಳಸ್ತೀವಿ ನೋಡಿ, ಅದನ್ನು ಯೂಸ್ ಮಾಡ್ಕೊಂಡು ಇದು ಬಿಡಿಸ್ರಿ. ಲಸ ಎಷ್ಟು ಕಂಡುಹಿಡಿದೀವಿ? 23,460 ಇಂಟು ಮಸ 2. ಆ 2 ಸಂಖ್ಯೆಗಳಂದರೆ ಯಾವುದು? 510 ಮತ್ತು 92. ಸರಿ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರು ಇಷ್ಟು ಬರ್ತದೆ. 2 ಸಮ ಆಗಬೇಕು. ಸಮ ಆದಾಗ ಮಾತ್ರ 2 ತಾಳೆ ನೋಡಿದ್ದೀವಿ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಓಕೆ, ಈ ರೀತಿ ಇದನ್ನು ಬಿಡಿಸ್ರಿ ವಿದ್ಯಾರ್ಥಿಗಳು. ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಬಹುಶಃ ನಮಗೆ √3 ಅಥವಾ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನುವಂಥ ಪ್ರಶ್ನೆ 3 ಅಂಕದಲ್ಲಿ ಕೇಳ್ಬೋದು. ಅಥವಾ ಇದೇ ರೀತಿ ಕ್ವಶನ್ನು ಸಹ ಕೇಳ್ಬೋದು. ಯಾವುದಕ್ಕೂ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡೋದು ಬೆಸ್ಟ್. ಓಕೆ, ತುಂಬ ಸುಲಭ ಇದೆ. 3 ಅಂಕ ಪಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಈಗ ನೀವು ನೋಡಿದ್ರೆ 26 ಕ್ವಶನ್ನು ಬಹುಪದೋಕ್ತಿಗಳ ಅಧ್ಯಾಯದಿಂದಿದೆ. ಪಿ ಆಫ್ ಎಕ್ಸ್ ಈಕ್ವಲ್ ಟು 6x² - 7x - 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅನ್ನುವಂಥದ್ದು. ಓಕೆ, ಇದು ಬಹುಪದೋಕ್ತಿಗಳ ಅಧ್ಯಾಯದಲ್ಲಿ 3 ಅಂಕ ಕೇಳಿದರೆ ಸುಲಭವಾಗಿದೆ. ಯಾವ ರೀತಿ ಬಿಡಿಸ್ತೀರಾ? ಶೂನ್ಯತೆ ಕಂಡುಹಿಡಿಯಬೇಕಾದ್ರೆ ಅಪವರ್ತನ ವಿಧಾನವನ್ನು ಬಳಸ್ಕೊಳ್ರಿ. ಇಲ್ಲಿ ಬಹುಪದೋಕ್ತಿ ಕೊಟ್ಟಿದ್ದಾರೆ 6x² - 7x - 3. ಇದು ಬಿಡಿಸುವಂಥ ನಿಯಮ ನಿಮಗೆ ಗೊತ್ತಿರಬೇಕು. ಏನಂತ? ಮೊದಲ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ 2 ಮಲ್ಟಿಪ್ಲೈ ಮಾಡಿರಿ. ಎಷ್ಟಾಗ್ತದೆ ನೋಡಿ? 6 3 18 ಅಂದರೆ -18 ಬರಬೇಕು. ಅಂದರೆ ಇಲ್ಲಿ ಮೈನಸ್ ಇದೆಯಲ್ಲ, -18 ಬರಬೇಕು. ಕೂಡಿಸ್ರಿ, ಕಳೆದ್ರೆ ಎಷ್ಟು ಬರಬೇಕು? ಮಧ್ಯದ ಸಂಖ್ಯೆ ಬರಬೇಕು. ಎಷ್ಟು? -7 ಇದೆ ನೋಡಿ, ಈ -7 ಬರಬೇಕು. ಆ ರೀತಿ ಬರುವಂಥ 2 ಅಪವರ್ತನಗಳನ್ನು ನೀವು ತೆಗೆದುಕೊಳ್ಬೇಕು. ಯಾವುದು? 9 2 18 ಆಗ್ತದಲ್ಲ. 9 2 18 ಆದರೆ ಈಗ -9ರಲ್ಲಿ +2 ಕಳೆದ್ರೆ ಏನಾಗ್ತದೆ ನೋಡಿ? 9 2 ಕಳೆದ್ರೆ 7, ದೊಡ್ಡ ಸಂಖ್ಯೆ ಮೈನಸ್ ಇರೋದ್ರಿಂದ ಮೈನಸ್ ಬರ್ತದೆ. ಹಾಗಾಗಿ -9 ತೆಗೆದುಕೊಳ್ಬೇಕು. 9 2 18 ಪ್ಲಸ್ ಇಂಟು ಮೈನಸ್ ಮೈನಸ್ಸು 9 2 ಕಳೆಯಿರಿ -7. ಈ ರೀತಿ ನೀವು ಏನು ಮಾಡಬೇಕು? ಇದನ್ನು ಸರಿ ಹೊಂದಿಸ್ಬೇಕು. ಚಿಹ್ನೆಗಳು ಸಹ ಸರಿ ಹೊಂದೋ ರೀತಿಯಲ್ಲಿ ಅಪವರ್ತನಗಳನ್ನು ಬರ್ಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಸರಿ ಆಗ್ತದೆ ಅದು. ಸರಿ, ಓಕೆ, ಬರೆಯೋಣ. ಈಗ 6x² ಹಾಗೆ ಬರೀರಿ. ಮೈನಸ್ ಯಾವ ಅಪವರ್ತನ ತೆಗೆದುಕೊಂಡಿರಿ? -9x + 2x ಅಂತ ಬರ್ಕೊಳ್ಳೋಣ. -9x + 2x - 3 ಹಾಗೆ ಬರೀರಿ. ಈಗ ಇವೆರಡನ್ನು ನೀವು ಅಬ್ಸರ್ವ್ ಮಾಡಬೇಕು. ಇವೆರಡರಲ್ಲಿ ಅಪವರ್ತನಗಳು ಸಮಾನ ಸೇಮ್ ಇರುವಂಥ ಅಪವರ್ತನ ತೆಗೆದುಕೊಂಡ್ರೆ ಇದರಲ್ಲಿ ಕಾಮನ್ ಏನಿದೆ ನೋಡಿ? 3 ಇದೆ. 3ರ ಬಗ್ಗೆ ಇಲ್ಲಿ 2 ಹೋಗ್ತಾವಲ್ಲ. 3 2 6 3 3 9. ಹಾಗಾಗಿ 3ಅನ್ನು ಸಾಮಾನ್ಯ ಅಪವರ್ತನ ತೆಗೆದುಕೊಂಡಿದ್ವಿ. ಎಕ್ಸ್ನ ತೆಗೆದುಕೊಂಡಿದ್ದೀನಿ. 3x ಹೊರಗೆ ಹಾಕಿದ್ರೆ ಎಷ್ಟಾಗ್ತದೆ? 3 2 6 ಆಯಿತು. ಎಕ್ಸ್ 2 ಇರೋದ್ರಿಂದ 1x ಉಳಿತದೆ. ಅಂದರೆ 2x ಉಳಿತಿಲ್ಲಿ. ಇಲ್ಲಿ ಮೈನಸ್ ಹಾಗೆ ಬರೀರಿ. ಎಕ್ಸ್ ಅಂತೂ ಹೊರಗಡೆ ಬರ್ಕೊಂಡಿದ್ದೀವಿ. 3 3 9 ಆಯಿತು ಅಲ್ವಾ? ಅಂದರೆ 2x - 3 ಬ್ರ್ಯಾಕೆಟ್ನಲ್ಲಿ ಬರ್ತದೆ. ಈ 2x - 3 ಇದೆಯಲ್ಲ ವಿದ್ಯಾರ್ಥಿ, ಇದೇ ಥರ ಇನ್ನೊಂದು ಬ್ರ್ಯಾಕೆಟು ನಮಗೆ ಬರ್ತದೆ ಅಂತ ನೀವು ತಿಳ್ಕೊಂಡಿರ್ಬೇಕು ಮೊದಲಿಗೆ. ಓಕೆ, ಅಲ್ಲಿ 2x - 3 1 ಇರೋದ್ರಿಂದ 2ರಲ್ಲಿ ಸಾಮಾನ್ಯ ಅಪವರ್ತನ ಏನಿಲ್ಲ ಅಂದರೆ 1 ಇರ್ತದೆ. 1ಅನ್ನು ಹೊರಗೆ ಬರ್ಕೊಂಡ್ರೆ 2x - 3 ಅಂತ ಬ್ರ್ಯಾಕೆಟ್ನಲ್ಲಿ ಬರೀರಿ.
ಇಲ್ಲಿ ಎರಡು ಸೇಮ್ 2x - 3 2x - 3 ಎರಡು ಸೇಮ್ ಇರೋದ್ರಿಂದ ಒಂದು ಬ್ರ್ಯಾಕೆಟ್ ಬರ್ಕೊಳ್ರಿ. ಇನ್ನೊಂದು ಉಳಿದಿದ್ದು 3x + 1 ಇನ್ನೊಂದು ಬ್ರ್ಯಾಕೆಟ್ನಲ್ಲಿ ಬರೆಯೋಣ. ಓಕೆ, ಈಗ ಇದೇನು ಮಾಡೋಣ, 0ಗೆ ಸಮ ಮಾಡಿ. 2x - 3 = 0, 3x + 1 = 0 ಅಂತ ಮಾಡೋಣ. ಈಗ 2x = -3 ಬಲಭಾಗದಲ್ಲಿ ಬಂದರೆ +3, ಈ 3x = +1 ಬಲಭಾಗದಲ್ಲಿ ಬಂದರೆ -1 ಆಯಿತು. ಈಗ x ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಏನಾಗ್ತದೆ, 3/2 ಆಯಿತು. ಅಥವಾ ಇಲ್ಲಿ x ವ್ಯಾಲ್ಯೂ ಕಂಡುಹಿಡಿದ್ರೆ ಅಂತಂದರೆ -1/3. ಓಕೆ, ಇವು ಏನೈತಿ ಈಗ ನಮಗೆ ಶೂನ್ಯತೆಗಳದು. ಯಾವುದು 3/2 ಮತ್ತು -1/3 6x² - 7x - 3 ಶೂನ್ಯತೆಗಳಾಗಿವೆ ಅಂತ ಬರೀತೀರಿ. ಓಕೆ, ಇದಾದಮೇಲೆ ಏನು ಮಾಡಬೇಕು, ಈ ಸಹಗುಣಕಗಳ ನಡುವಿನ ಸಂಬಂಧವನ್ನು ನಾವೀಗ ತಾಳೆ ನೋಡಬೇಕು. ಯಾವ ರೀತಿ ತಾಳೆ ನೋಡ್ತೀರಿ, ನಿಮಗೆ ಗೊತ್ತಿದೆಯಲ್ಲ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯೋದು, ಅದನ್ನು ಚೆಕ್ ಮಾಡಬೇಕು. ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು ಬಹುಪದೋಕ್ತಿಯಲ್ಲಿ ಎ ಬೆಲೆ ಎಷ್ಟಾಗ್ತದೆ ನೋಡಿರಿ, 6 ಇದೆ. ಓಕೆ, ಬಿ ಬೆಲೆ ಎಷ್ಟು, -7, ಸಿ ವ್ಯಾಲ್ಯೂ ಎಷ್ಟಾಗ್ತದೆ, -3. ಈ ಮೊತ್ತವನ್ನು ಚೆಕ್ ಮಾಡಿದ್ರೆ ಶೂನ್ಯತೆಗಳ ಮೊತ್ತ ಅಲ್ಪ ಪ್ಲಸ್ ಬೀಟ ಹಚ್ಕೊಂಡು ಅದಕ್ಕೆ ಸಮ ಆಗಬೇಕು ಹೇಳಿ -b/aಗೆ ಸಮನಾಗಬೇಕು. ಈ ಶೂನ್ಯತೆ ಒಂದು ಅಲ್ಪ ಅಂದರೆ ಯಾವತ್ತು ತಿಳ್ಕೊಂಡು 3/2 ಪ್ಲಸ್ ಬೀಟ ಅಂದರೆ -1/3. ಓಕೆ, -b/aಗೆ ಸಮ ಆಗಬೇಕಾದ್ರೆ ಮೈನಸ್ ಬರ್ತೀನಿ. ಬಿ ಬೆಲೆ ಏನಂದ್ರೆ ಇಲ್ಲಿ -7 ಇದೆ ನೋಡಿ, -7/a ಅಂದಾಗ ಎ ವ್ಯಾಲ್ಯೂ ಎಷ್ಟದ, 6 ಇದೆ, 6 ಬರ್ತೀವಿ, -7/6. ಈಗ ಇವೆರಡು 3 ಮತ್ತು 2 ಲಸ ತೆಗೆದುಕೊಂಡ್ರೆ ಎಷ್ಟೊತ್ತು 6 ಆಗ್ತದೆ. ಈಗ 3ಕ್ಕೆ 3 ಮಲ್ಟಿಪ್ಲೈ ಮಾಡಿ, 3 × 3 9 ಪ್ಲಸ್ 2 ಅಂದರೆ 2, -2 ಬಂತು. ಇಕ್ಕೊಟ್ಟು ಇಲ್ಲಿ -× - ಏನಾಯಿತು, ಪ್ಲಸ್ 7/6 ಬರ್ಬೇಕು ನಮ್ಗೆ. 7/6 ಬರ್ತದೆ ನೋಡಿ, 9ರಲ್ಲಿ 2 ಕಳೀರಿ, 7/6, 7/2 ಸಮ ಆಯ್ತಲ್ಲ, LHS = RHS. ಆ ರೀತಿ ತಾಳೆ ನೋಡಿದ್ದೀವಿ ಅಂದರೆ ಸಮ ಆಯಿತು, ಕರೆಕ್ಟ್ ಇದೆ ಅಂತ ಅರ್ಥ. ಈಗ ಇನ್ನೊಂದು ಗುಣಲಬ್ಧನೂ ಚೆಕ್ ಮಾಡಬೇಕು ನೀವು. ಶೂನ್ಯತೆಗಳ ಗುಣಲಬ್ಧ ಏನದ, ಅಲ್ಪ ಇಂಟು ಬೀಟ = c/aಗೆ ಸಮ ಆಗಬೇಕು. ಅದು c/aಗೆ ಇದು ಸ್ವಲ್ಪ ರಾಂಗ್ ಆಗಿದೆ, ಇದನ್ನು ನೋಡಬೇಡ್ರಿ ನೀವು. ಓಕೆ, ಇಲ್ಲಿ ನಾವು ಮತ್ತೆ ಮಾಡೋಣ. ಈ ಅಲ್ಪ ಅಂದರೆ ಎಷ್ಟು, ಒಂದನೇ ಶೂನ್ಯತೆ 3/2 ತೆಗೆದುಕೊಳ್ಳೋಣ. 3/2 ಇಂಟು ಬೀಟ ಅಂದರೆ ಎಷ್ಟು, -1/3 ಇದೆ ಅಲ್ವಾ, -1/3 ಇಂಟು 1/3 = c/a. ಎ ಅಂದರೆ ಎಷ್ಟು ಅಂದರೆ -3 ಇದೆ, -3/a ಅಂದರೆ 6 ಆಯಿತು. ಓಕೆ, ಅದು ಮಲ್ಟಿಪ್ಲೈ ಮಾಡಿರಿ, 3 ಒಂದಲೇ -3 ಆಯಿತು, 3 ಎರಡಲೇ 6 ಆಗ್ತದೆ. ಇಲ್ಲಿ ನೋಡಿ -3/6 2 ಸಮ ಆಗುತ್ತಾನೆ, 2 ಸಮ ಇದೆ. ಹಾಗಾಗಿ ನಾವು ಏನು ಮಾಡ್ಬೋದು, ಇವೆರಡು ಶೂನ್ಯತೆಗಳು ಕರೆಕ್ಟ್ ಆಗಿದ್ದೇವೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು. ಓಕೆ, ಈ ರೀತಿ ನೀವು ಸಂಬಂಧವನ್ನು, ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋದಂತ ಈ ರೀತಿ ಚೆಕ್ ಮಾಡಿ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಯಾವುದಿದೆ ನೋಡಿ, ಇಲ್ಲಿ 27 ಕ್ವಶನ್ ಇದೆ. ಒಂದು ಶಾಲೆಯಲ್ಲಿ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ A+ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಾಗಿ ₹1500ಗಳನ್ನು ಸಮವಾಗಿ ಹಂಚಲು ನಿರ್ಧರಿಸಲಾಗಿತ್ತು. ಆದರೆ ಫಲಿತಾಂಶದ ನಂತರ ಪರೀಕ್ಷಾ ಪೂರ್ವದಲ್ಲಿ ನಿರೀಕ್ಷಿಸಲಾಗಿದ್ದ A+ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಿಂತ ಇನ್ನೂ 5 ಹೆಚ್ಚು ವಿದ್ಯಾರ್ಥಿಗಳು A+ ಶ್ರೇಣಿಯನ್ನು ಪಡೆದ ಕಾರಣ ಪ್ರತಿಯೊಬ್ಬರಿಗೂ ದೊರೆಯುವ ಹಣವು ₹25 ಕಡಿಮೆ ಆಯಿತು. ಹಾಗಾದರೆ ಫಲಿತಾಂಶದ ನಂತರ A+ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಥವಾ ಇನ್ನೊಂದು ಚಾಯ್ಸ್ ಕ್ವಶನ್ ಇಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿ. ಅವರು ಈ ರೀತಿ ಪ್ರಶ್ನೆ ಯಾವುದು, ವರ್ಗ ಸಮೀಕರಣದ ಅಧ್ಯಾಯದಲ್ಲಿ ಕೇಳಿದ್ದಾರೆ, ಪ್ರಶ್ನೆ ಬರ್ತದೆ. ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ಪ್ರಶ್ನೆಯನ್ನು ಓದ್ಕೊಳ್ಬೇಕು. ಓದಿಕೊಂಡಾದಮೇಲೆ ಏನು ಕೊಟ್ಟಿದ್ದಾರೆ ಮತ್ತು ಏನನ್ನು ಕಂಡುಹಿಡಿಬೇಕು ಅನ್ನೋದನ್ನು ಮೊದಲು ಸೂಚಿಸ್ಕೋಬೇಕು. ಓಕೆ, ಯಾವ ರೀತಿ ಐಡೆಂಟಿಫೈ ಮಾಡೋಣ. ಮೊದಲು ಆನ್ಸರ್ನಲ್ಲಿ ಏನು ಕೊಟ್ಟಿದ್ದಾರೆ, ಅವರು A+ ಶ್ರೇಣಿಯನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ₹1500 ಬಹುಮಾನ ಕೊಡಬೇಕಾಗಿದೆ ಅವ್ರಿಗೆ. ಓಕೆ, ಅಂದ್ರೇನು ಕಂಡುಹಿಡಿಬೇಕಾಗಿದ್ದೇನು, ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು ಓಕೆನಾ. ಹಾಗಾಗಿ ಏನು ಮಾಡೋಣ, ಕಂಡುಹಿಡಿಬೇಕಾಗಿದೆ ಯಾವುದು, ವಿದ್ಯಾರ್ಥಿಗಳ ಸಂಖ್ಯೆ ಆಗಿರೋದ್ರಿಂದ A+ ಶ್ರೇಣಿಯನ್ನು ಪಡೆದ ಮಕ್ಕಳ ಸಂಖ್ಯೆ X ಆಗಿರಲಿ ಅಂತ ಬರೆದಿದ್ದೀನಿ. ವಿದ್ಯಾರ್ಥಿಗಳ ಸಂಖ್ಯೆ ಗೊತ್ತಿಲ್ಲಲ್ವ, ಹಾಗಾಗಿ X ಅಂತ ಬರ್ಕೊಂಡಿದ್ದೀನಿ. ಈಗ ಪ್ರತಿಯೊಬ್ಬರಿಗೆ ದೊರೆಯುವ ಹಣ ಬೇಕಪ್ಪ ನನಗೆ. ಪ್ರತಿಯೊಬ್ಬರಿಗೆ ಹಣ ದೊರೆಯುವ ಒಟ್ಟು ಟೋಟಲ್ ಎಷ್ಟು, ₹1500 ಕೊಡಬೇಕಾಗಿದೆ ನಾವು ಪ್ರತಿಯೊಬ್ಬರಿಗೆ. ವಿದ್ಯಾರ್ಥಿಗಳು ಎಷ್ಟು ಅಂತ ಗೊತ್ತಿಲ್ಲ. ಈಗ ಪ್ರತಿಯೊಬ್ಬರಿಗೆ ಎಷ್ಟು ಹಣ ದೊರೀತದ, X ಅಂತ ತೆಗೆದುಕೊಳ್ಳಿವಲ್ಲ. ಹಾಗಾಗಿ ₹1500 ಎಷ್ಟು ವಿದ್ಯಾರ್ಥಿಗಳು ಹಂಚ್ಬೇಕು ನಾನು, ಈಗ ಕನಿಷ್ಠ 30 ವಿದ್ಯಾರ್ಥಿಗಳು ಅಂದ್ರೆ ಅಂತ ತಿಳ್ತೀವಿ. 30 ಅಂದರೆ ಡಿವೈಡ್ ಮಾಡ್ತೀವಿ ತಾನೆ. ಹಾಗಾಗಿ ನಮಗೆ ವಿದ್ಯಾರ್ಥಿಗಳ ಸಂಖ್ಯೆ ಗೊತ್ತಿಲ್ಲ, ಅದನ್ನು X ಅಂತ ತಿಳ್ಕೊಂಡಿನಿ. ಹಾಗಾಗಿ ಏನು ಮಾಡಿದ್ದೀನಿ, 1500 / X ಅಂತ ಬರೆದ್ವಿ. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ದೊರೆಯುವ ಹಣ, ಇದನ್ನು M ಅಂತ ಗುರುತಿಸಿದ್ದೀನಿ ನಾನು. M = 1500 / X ಅಂತ ಬರ್ಕೊಳ್ರಿ. ಓಕೆ, ಅದಾದಮೇಲೆ ಏನಾಗಿದೆ, ಮತ್ತೆ ಇನ್ನೊಂದು ಕಂಡೀಷನ್ ಇದೆ. ಈ ಒಂದು ಕಂಡೀಷನ್ ಆಯಿತು. ನೆಕ್ಸ್ಟ್ ಇನ್ನೊಂದು ಕಂಡೀಷನಲ್ಲಿ ಏನು ಹೇಳಿದ್ದಾರೆ, A+ ಶ್ರೇಣಿಯನ್ನು ಪಡೆದ ಮಕ್ಕಳ ಸಂಖ್ಯೆ 5 ಹೆಚ್ಚಾದಾಗ, ಇಲ್ಲಿ ಹೇಳ್ಯಾರ ನೋಡಿ, 5 ವಿದ್ಯಾರ್ಥಿಗಳು ಹೆಚ್ಚಾದಾಗ A+ ಶ್ರೇಣಿಯನ್ನು ಪಡೆದ ಕಾರಣ ಪ್ರತಿಯೊಬ್ಬರಿಗೆ ದೊರೆಯುವ ಹಣ ಎಷ್ಟಾಗಿ ಕಡಿಮೆ ಆಗ್ತಿತ್ತು, 25 ಕಡಿಮೆ ಆಗ್ತಿತ್ತಪ್ಪ. ಹಾಗಾಗಿ ಏನು, 5 ವಿದ್ಯಾರ್ಥಿಗಳು ಹೆಚ್ಚಾದಾಗ ಏನಾಗ್ತದೆ, ವಿದ್ಯಾರ್ಥಿಗಳ ಸಂಖ್ಯೆ X ಅಂತ ತಿಳ್ಕೊಂಡಿದ್ದೀನಿ. 5 ವಿದ್ಯಾರ್ಥಿಗಳು ಹೆಚ್ಚಾದಾಗ ಎಷ್ಟಾಗ್ತದೆ, X + 5 ಆಯ್ತು ಅಲ್ವಾ. ಈಗ 5 ವಿದ್ಯಾರ್ಥಿಗಳು ಹೆಚ್ಚಾದಾಗ ಎಷ್ಟು ಹಣ ದೊರೀತದೆ ಎಲ್ಲರಿಗೂ ಅಂತ ನಾವು ಗೊತ್ತು ಮಾಡ್ಕೋಬೇಕಲ್ಲ. ಹಾಗಾಗಿ 5 ವಿದ್ಯಾರ್ಥಿಗಳು ಹೆಚ್ಚಾದಾಗ ಪ್ರತಿಯೊಬ್ಬರಿಗೂ ದೊರೆಯುವ ಹಣ ಎಷ್ಟು, ಇದು M ಅಂತ ಗುರುತಿಸ್ತೀನಿ. ಎಮ್ದಾಗ ಎಷ್ಟು ಕಡಿಮೆ ಬರುತ್ತೆ, ಪ್ರತಿಯೊಬ್ಬರಿಗೂ ₹25 ಕಡಿಮೆ ಬರುತ್ತೆ. ಕಡಿಮೆ ಆಯ್ತು ಅಂದರೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಹೆಚ್ಚಾಗ್ತಿತ್ತಂದ್ರೆ ಪ್ಲಸ್ ಮಾಡಬೇಕು. ಹಾಗಾಗಿ M - 25 ಅಂತ ಬರ್ಕೊಂಡಿದ್ದೀನಿ. = 1500 ಒಟ್ಟು ಹಣ ಇದೆ. ಹೆಚ್ಚಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, X + 5 ಇದು ಬರ್ದಿದ್ದೀನಿ. 1500 / X + 5 ಅಂತ ಬರೀಬೇಕು ವಿದ್ಯಾರ್ಥಿಗಳು. ಈ ರೀತಿ ಇದನ್ನು ಬರ್ಕೊಳ್ಳೋಣ. ಓಕೆ,
ಸರ್ ಇವಾಗ ಏನು ಮಾಡಬೇಕು ವಿದ್ಯಾರ್ಥಿಗಳು ಇದನ್ನು ಕೊಟ್ಟಿರುವಂಥದ್ದನ್ನು ನಾವು ಹೇಳಿಕೆ ರೂಪದಲ್ಲಿರುವಂಥದ್ದನ್ನು ವರ್ಗ ಸಮೀಕರಣಕ್ಕೆ ಪರಿವರ್ತನೆ ಮಾಡಬೇಕು. ಯಾವ ರೀತಿ ಪರಿವರ್ತಿಸಬೇಕು ಅಂತ ನೋಡಿ. ಇಲ್ಲೇನು ಮಾಡಿದ್ದೀನಿ, M-25 ಎಮ್ ಅಂದರೆ ಪ್ರತಿಯೊಬ್ಬರಿಗೆ ದೊರೆಯೋಣ. 5 ಜನ ಹೆಚ್ಚಾದಾಗ 25 ರೂಪಾಯಿ ಕಡಿಮೆ ಆಯಿತು. ಅದು ಎಷ್ಟಾಗ್ತದೆ 1500 ಡಿವೈಡೆಡ್ ಬೈ x+5 ವಿದ್ಯಾರ್ಥಿ ಇದು ಬರ್ಕೊಳ್ಳಿ. M-25 1500 ರೂಪಾಯಿ x+5 ಅಂತ ಬರೆಯೋಣ. ಈ ಎಮ್ ವ್ಯಾಲ್ಯೂ ಏನದ ತುಂಬೋಣ. ಇಲ್ಲಿ ಎಮ್ ಇದ್ದಲ್ಲಿ ಎಮ್ ಸ್ಥಳದಲ್ಲಿ ಏನದ 1500 ರೂಪಾಯಿ ಎಕ್ಸ್ ಅದಲ್ಲ, ಇದಲ್ಲೇ ತುಂಬೋಣ. ಎಮ್ ಇದ್ದಲ್ಲಿ 1500 ರೂಪಾಯಿ x -25 1500 ಡಿವೈಡೆಡ್ ಬೈ x+5 ಬರೆದಿದ್ದೀನಿ. ಈಗ ಇದನ್ನು ನಾವು ಎಡಭಾಗ ಬಲಭಾಗಕ್ಕೆ ಇದನ್ನು ಮೂವ್ ಮಾಡಿದ್ರೆ ಏನಾಗ್ತದೆ ನೋಡಿ, ಸಮೀಕರಣ ಮಾಡಬೇಕಿಲ್ಲಿ. 1500 x - 1500 ಡಿವೈಡೆಡ್ x+5 25 ಆಯ್ತು. ಇದು ಸಮೀಕರಣ ಆಯ್ತು. ಈ ರೀತಿ ಸಮೀಕರಣ ಆಯಿತಾ. ಓಕೆ, ಇದನ್ನು ಏನು ಮಾಡೋಣ, ಲಸ ತೆಗೆದುಕೊಳ್ಳೋಣ. x × x+5 ಲಸ ತೆಗೆದುಕೊಂಡ್ರೆ 1500 ಇಂಟು ಯಾವುದು x+5ಕ್ಕೆ ಮಲ್ಟಿಪ್ಲೈ ಮಾಡಿರಿ, ಮೈನಸ್ ಆಗಿ ಬರೀರಿ. 1500 ಇಂಟು ಯಾವುದಕ್ಕೆ ಮಲ್ಟಿಪ್ಲೈ ಮಾಡಿರಿ, ಎಕ್ಸಿಗೆ ಮಲ್ಟಿಪ್ಲೈ ಮಾಡಿ =25 ಬರೀರಿ. ಓಕೆ, ಈಗ ಬ್ರ್ಯಾಕೆಟ್ ಬಿಡಿಸೋಣ. 1500 ಇಂಟು ಎಕ್ಸ್ +5 ಅಲ್ವಾ, ಇದು -1500 ಎಕ್ಸ್. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ನಾವು 25 ಇಂಟು ಎಕ್ಸ್ ಇಂಟು x+5 ಬರ್ದು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರ್ದಿದ್ದೀನಿ. ಈಗ ಇಲ್ಲಿ ಬ್ರ್ಯಾಕೆಟ್ ಬಿಡಿಸಿದ್ದೀವಿ. ಇದು 1500 ಎಕ್ಸು ಪ್ಲಸ್ 1500 ಇಂಟು 5 ಮಲ್ಟಿಪ್ಲೈ ಮಾಡಿದ್ರೆ 7500 ಆಗ್ತದೆ. -1500 ಎಕ್ಸ್ ಆಗೇ ಬರ್ದಿದ್ದೀವಿ. ಈಗ ಇದನ್ನು ಬ್ರ್ಯಾಕೆಟ್ ಬಿಡಿಸಿದ್ದೀನಿ ನೋಡಿ. 25x ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ 25x² ಆಯಿತು. 25x ಇಂಟು 5 ಮಲ್ಟಿಪ್ಲೈ ಮಾಡಿದ್ರೆ 125 ಎಕ್ಸ್ ಆಯಿತು ಅಲ್ವಾ. ಈಗ ನೋಡಿ 1500 ಎಕ್ಸು 1500 ಎಕ್ಸ್ ಗೆಟ್ ಕ್ಯಾನ್ಸಲ್ ಆಗಿದ್ದು. ಈಗ ಉಳಿದಿದ್ದೇನು 25x² ಪ್ಲಸ್ 125x. ಇದು ಪ್ಲಸ್ ಇದ್ದಿದ್ದು ಬಲಭಾಗದಾಗ ಬಂದಿದ್ದು ಏನಾಗಿದೆ -7500 ಆಯಿತು =0. ಈಗ ಇದನ್ನು ವರ್ಗ ಸಮೀಕರಣ ರೂಪಕ್ಕೆ ಬಂದಿದೆ ವಿದ್ಯಾರ್ಥಿಗಳೇ. ಇಲ್ಲೇನು ಮಾಡಿದ್ದೀನಿ, ಮತ್ತೆ ನಾನು ಎಲ್ಲ ಕಡೆ 25ರಿಂದ ಡಿವೈಡ್ ಮಾಡಿದ್ದೀನಿ. ಈ ಸಮೀಕರಣವನ್ನು 25ರಿಂದ ಡಿವೈಡ್ ಮಾಡಿದ್ರೆ ಇಲ್ಲಿ x² ಉಳಿತದೆ, ಇಲ್ಲಿ 5x ಉಳಿತದೆ, ಇಲ್ಲಿ -300 ಉಳಿತದೆ. ಈಗ ಇದು ವರ್ಗ ಸಮೀಕರಣ ಆಯಿತು. ಈ ವರ್ಗ ಸಮೀಕರಣವನ್ನು ಮತ್ತೆ ನೀವೇನು ಮಾಡಬೇಕು, ಅಪವರ್ತನ ವಿಧಾನವನ್ನು ಬಳಸ್ಕೊಂಡು ಇದನ್ನು ಬಿಡಿಸ್ಬೇಕು. ಓಕೆ, ಸೊ ಯಾವ ರೀತಿ ಬಿಡಿಸ್ತೀರಿ ಇದನ್ನು, ಯಾವ ರೀತಿ ಅಂತಂದರೆ ನಿಮಗೆ ನಿಯಮ ಗೊತ್ತಿದೆ. ಏನು, ಕೊನೆಯ ಸಂಖ್ಯೆ ಗುಣಾಕಾರ ಮಾಡಿದ್ರೆ ಬರಬೇಕು, ಮಧ್ಯದ ಸಂಖ್ಯೆ ಕೂಡಿಸಿ ಅಥವಾ ಕಳೆದ್ರೆ ಬರಬೇಕು. ಎಂತ ಬರಬೇಕು, -300 ಬರಬೇಕು. ಗುಣಾಕಾರ ಮಾಡಿದ್ರೆ ಕಳಿ ಅಥವಾ ಕೂಡಿದಷ್ಟು ಬರಬೇಕು, 5 ಬರಬೇಕು ವಿದ್ಯಾರ್ಥಿಗಳು. ಈ ರೀತಿ ಇರುವಂಥ ಅಪವರ್ತನ ತೆಗೆದುಕೊಂಡ್ರಿ. ನೀವು ಆ 300ಕ್ಕೆ ಅಪವರ್ತನ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಯಾವ ಬರ್ತಾವೆ ಸಂಖ್ಯೆಗೆ ಅಂತ. ಅದು ತೆಗೆದುಕೊಂಡು ನಾವು ಯಾವ ತೆಗೆದುಕೊಂಡಿವಿ ಅಂದರೆ 20 × 15 ತೆಗೆದುಕೊಂಡಿನಿ. 20 × 15 ಮಲ್ಟಿಪ್ಲೈ ಮಾಡಿದ್ರೆ 300 ಆಗ್ತದೆ. 20ರಲ್ಲಿ 15 ಕಳೀರಿ 5 ಬರುತ್ತೆ. ಓಕೆ, ಈ ರೀತಿ ಅಪವರ್ತನ ತೆಗೆದುಕೊಂಡು ನಾನಿಲ್ಲಿ ಇದನ್ನು ಅಪವರ್ತನ ವಿಧಾನವನ್ನು ಬಿಡಿಸಿದ್ದೀವಿ. ಲಾಸ್ಟ್ ಮಾಡಿದೆವಲ್ಲ ಬಹುಪದೋಕ್ತಿ ಅಧ್ಯಾಯದಲ್ಲಿ, ಅದೇ ರೀತಿ ಇಲ್ಲಿನೂ ಸಹ ಅಪವರ್ತನ ಮಾಡಿದ್ದೀನಿ. ಅಪವರ್ತನ ಮಾಡಿ ಸಾಮಾನ್ಯವಾಗಿ ತೆಗೆದುಕೊಂಡ್ರೆ ಏನು ಬರ್ತದೆ ನೋಡಿ, ಇಲ್ಲಿ x -20 ಅಥವಾ x 15 ಆಗ್ತದೆ. ಹಾಗಾದರೆ ನಾವು ನೆಗೆಟಿವ್ ನಂಬರ್ ತೆಗೆದುಕೊಳ್ಬಾರ್ದು. ನೆಗೆಟಿವ್ ಇದ್ದಾಗ ಯಾವ್ದು ತೊಗೋಬೇಕು, ಪಾಸಿಟಿವ್ ತೆಗೆದುಕೊಳ್ರಿ. x 15. ಅದರಿಂದ A+ ಶ್ರೇಣಿ ಪಡೆದ ಮಕ್ಕಳ ಸಂಖ್ಯೆ ಎಷ್ಟು, 15. ಮೊದಲು ಎಕ್ಸು, ಆಮೇಲೆ 5 ವಿದ್ಯಾರ್ಥಿಗಳು ಹೆಚ್ಚಾಗ್ತಾರಲ್ಲ, ಹೆಚ್ಚಾದಾಗ ಏನು ಮಾಡಬೇಕು, 15ದಾಗ 5 ಕೂಡಿಸಿದ್ರೆ 20. ಓಕೆ, ಫಲಿತಾಂಶದ ನಂತರ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗ್ತಿತ್ತು, 28. ಓಕೆ, ಈ ರೀತಿ ಒಂದು ಪ್ರಶ್ನೆಯನ್ನು ಹೇಳಿಕೆ ರೂಪದ ಅಪ್ಲೈಡ್ ಕ್ವಶನನ್ನು ಸಮೀಕರಣಕ್ಕೆ ಪರಿವರ್ತನೆ ಮಾಡಿಕೊಂಡು ಬಿಡಿಸುವಂಥ ವಿಧಾನ ಇದೆ ವಿದ್ಯಾರ್ಥಿಗಳು. ಇದನ್ನು ಸ್ವಲ್ಪ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬರ್ತದೆ. ಓಕೆ, ಅದೇ ರೀತಿ ಇನ್ನೊಂದು ಚಾಯ್ಸ್ ಕ್ವಶನನ್ನು ಇಲ್ಲಿ ಬಿಡಿಸಿದ್ದೀನಿ. ಇದನ್ನು ನೀವು ನೋಡ್ಕೋಬೋದು ಸರ್, ನೀವು ನೋಡ್ಕೊಳ್ರಿ. ನೋಡ್ಕೊಂಡು ಇದನ್ನು ಬಿಡಿಸ್ಕೊಳ್ಳಿ ಟ್ರೈ ಮಾಡಿರಿ. ಓಕೆ, ಸರಿ, ಈ ರೀತಿ ಇದೆ. ಇದನ್ನು ಬರ್ಕೊಳ್ರಿ ಇದನ್ನು. ನೆಕ್ಸ್ಟ್ ಕ್ವಶನ್ ಇನ್ನೊಂದು ಯಾವುದು, 28 ಕ್ವಶನ್ ನೀವು ನೋಡಿದ್ರೆ ತ್ರಿಭುಜಗಳ ಅಧ್ಯಾಯದಲ್ಲಿರುವಂಥದ್ದು ವಿದ್ಯಾರ್ಥಿಗಳು. ತ್ರಿಭುಜ ABC ಡಿ ಸಮಾಂತರ BC ಆಗಿದೆ. AD 8 ಸೆಂಟಿಮೀಟರ್, DB 12 ಸೆಂಟಿಮೀಟರ್ ಮತ್ತು A = 6 ಸೆಂಟಿಮೀಟರ್ ಆದರೆ ECಯ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ D ಸಮಾಂತರ D ಅನುಪಾತ BC ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. D ಅನುಪಾತ BC ಕಂಡುಹಿಡಿಯಿರಿ. ಅಥವಾ ಚಾಯ್ಸ್ ಇನ್ನೊಂದು ಕ್ವಶನ್ ಇಲ್ಲಿದೆ. ಓಕೆ, ನಾ ಈಗ ಮೊದಲೇ ಕ್ವಶನ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಬಿಡಿಸಿದ್ದೀವಿ ಅಂತ. ತ್ರಿಭುಜ ABC ಏನು D ಸಮಾಂತರ BC ಅಂತ ಈ ರೀತಿ ತ್ರಿಭುಜ ಹಾಕೊಳ್ಳೋಣ. ಓಕೆ, ಇಲ್ಲಿ AD ಅಳತೆ ಕೊಟ್ಟಿದ್ದಾರೆ. AD ಎಷ್ಟು, AD 8 ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳು. DB ಎಷ್ಟಿದೆ, DB ಇಲ್ಲಿಂದ ಇಲ್ಲಿಗೆ 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆ, AE ಎಷ್ಟು, 6 ಸೆಂಟಿಮೀಟರ್ ಇದೆ. ಆದರೆ ECಯನ್ನು ಕಂಡುಹಿಡಬೇಕು. ಅಂದರೆ ಇದನ್ನು ಕಂಡುಹಿಡಬೇಕು ವಿದ್ಯಾರ್ಥಿ. EC ಇದು ಗೊತ್ತಿದೆ ಎಲ್ಲ. ತೇಲ್ಸಿನ ಪ್ರಮೇಯವನ್ನು ಬಳಸ್ಕೊಂಡು ಇದನ್ನು ಸುಲಭವಾಗಿ ಕಂಡುಹಿಡಿಬೋದು. ತ್ರಿಭುಜ ABCಯಲ್ಲಿ D ಸಮಾಂತರ BC ಆದರೆ ತೇಲ್ಸಿನ ನಿಯಮ ಪ್ರಕಾರ ಏನು ಮಾಡ್ತೀರಿ, AD/DB = AE/EC. ಈ ಒಂದು ಫಾರ್ಮುಲಾ, ಇದೊಂದು ನಿಯಮವನ್ನು ಬಳಸ್ಕೊಳ್ತೀರಿ. ಬಳಸ್ಕೊಂಡು ಬೆಲೆ ತುಂಬ್ರಿ. AD ಎಷ್ಟು 8, DB ಎಷ್ಟು 12 = AE 6/EC ಬರ್ಕೊಳ್ಳೋಣ. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 8 × EC ಆಗ್ತದೆ, 12 × 6 ಆಗ್ತದೆ. ಈಗ EC ಕಂಡು ಹಿಡಿದ್ರೆ 12 × 6 / 8 ಆಗ್ತದೆ. ಈ 12ಕ್ಕೆ 6 ಮಲ್ಟಿಪ್ಲೈ ಮಾಡಿದ್ರೆ 72 / 8 ಆಗ್ತದೆ. ಈಗ ಡಿವೈಡ್ ಮಾಡಿ 8 × 8 8 9 72 ಅಂದರೆ EC ಎಷ್ಟು 9 ಸೆಂಟಿಮೀಟರ್ ಆಯಿತು ವಿದ್ಯಾರ್ಥಿ. ಯಾವುದು ECಯ ಉದ್ದ ಎಷ್ಟು, ಇಲ್ಲಿ 9 ಸೆಂಟಿಮೀಟರ್ ಅಂತ ಗೊತ್ತಾಯಿತು. ಈಗ ಇನ್ನೊಂದು ಏನು ಕೇಳಿದ್ದಾರೆ, D ಅನುಪಾತ BCಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. D ಮತ್ತು BC ಕಂಡುಹಿಡಿಬೇಕಂತ ಹೇಳಿದ್ದಾರೆ. ನಾವು ಯಾವ ರೀತಿ ಕಂಡುಹಿಡಿಬೇಕು, ತೇಲ್ಸಿನ ಉಪಪ್ರಮೇಯದ ಪ್ರಕಾರ AD/AB ಅಂತ ಬರ್ಕೊಳ್ಳೋಣ. AD/AB = DE/BC ಅಂತ ಬರ್ಕೋಬೋದು. DE/BC ಅಂತ ಬರ್ಕೊಂಡ್ರೆ AD ಎಷ್ಟು 8 ಇದೆ, AB ಎಷ್ಟು ಉದ್ದ ಪೂರ್ತಿ
12 ಮತ್ತು 8 ಕೂಡಿಸ್ರಿ, 12 8 ಕೂಡಿಸ್ರಿ 20 ಆಗ್ತದೆ. ಈಗ 20 = DE/BC ಬರೀರಿ. ಇದು ಡಿವೈಡ್ ಮಾಡಿದ್ರೆ ಎಷ್ಟು ಆಗ್ತದೆ? 4 2 8, 4 5 20 ಅಂದರೆ 2/5 ಬರ್ತದೆ. ಇದು ಅನುಪಾತ ಮಾಡಿದ್ರೆ ಎಷ್ಟು? DEಗೆ ಎಷ್ಟು? 2, BCಗೆ ಎಷ್ಟು ಆಗ್ತದೆ? 5 ಆಗ್ತದೆ. 2:5. ಈ ರೀತಿ ಇದನ್ನು ಬಿಡಿಸ್ಬೇಕು ನೋಡಿ. ಸರಿ, ಇದು ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ಸರ್, ಇದು ಸಹ ಬಿಡಿಸಿದ್ದೀನಿ. ಇದನ್ನು ಸಹ ನೀವೇನು ಮಾಡಿರಿ, ಬರ್ಕೊಳ್ರಿ, ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಇನ್ನೊಂದು 29 ಕ್ವಶನ್ ಇದೆ ವಿದ್ಯಾರ್ಥಿಗಳು, ಕಂಪಲ್ಸರಿ ಎಕ್ಸಾಮಲ್ಲಿ ಕೇಳ್ತಾರೆ. ಇದನ್ನು ಪ್ರಾಕ್ಟೀಸ್ ನೀವು ಮಾಡಲೇಬೇಕು, ಡೈಲಿ ಪ್ರಾಕ್ಟೀಸ್ ಮಾಡಿರಿ. ಇದು ಕಂಪಲ್ಸರಿ ಕೇಳ್ತಾರೆ. ಓಕೆ, ಯಾವುದು ಪ್ರಮೇಯ ಇದೆ? ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಗಳ ಉದ್ದವು ಸಮಾನ ಆಗಿರುತ್ತದೆ ಎಂದು ಸಾಧಿಸಿ. ಇದು ಕಂಪಲ್ಸರಿ ಕ್ವಶನ್ ಇದೆ. ಇದು ಬಿಡಿಸ್ತಿರ್ತಾರೆ, ಇದೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ, ಆಗ ಸಾಕಷ್ಟು ಬಾರಿ ಹೇಳಿದ್ದೀನಿ. ಇದನ್ನು ಬರ್ಕೊಳ್ರಿ. ದತ್ತ, ಸಾಧನೆಯ ರಚನೆ ಮತ್ತು ಸಾಧನೆ, ಈ 4 ಹಂತಗಳನ್ನು ಬಳಸ್ಕೊಂಡು ದಸರಾ ಸಾಧನೆ ಅಂತ ಏನು ನಿಮಗೆ ಫಾರ್ಮುಲಾ ಹೇಳಿದಾನೆ ಅದ್ರ ಪ್ರಕಾರ ಅದನ್ನು ಬಿಡಿಸ್ಕೊಳ್ತಾ ಹೋಗ್ರಿ. ಇದನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿರಿ ಮತ್ತು ಎಕ್ಸಾಮ್ನಲ್ಲಿ ಬಿಡ್ಸೋಕ್ಕೆ ಟ್ರೈ ಮಾಡಿರಿ. ಸರಿ, ಓಕೆ. ನೋಡಿರಿ, ತ್ರಿಕೋನಮಿತಿ ಅಧ್ಯಾಯದಿಂದ ಕೇಳಿರುವಂಥದ್ದು cos A / 1 + sin A + 1 + sin A / cos A = 2 sec A ಎಂದು ಸಾಧಿಸಿ. ಅಥವಾ ಚಾಯ್ಸ್ ಇನ್ನೊಂದು ಕ್ವಶನ್ ಇಲ್ಲಿದೆ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೊಲ್ಯೂಷನ್ ಮಾಡಬೇಕು. ಯಾವ ರೀತಿ ನೋಡೋಣ. ಇಲ್ಲಿ ಎಡಭಾಗ = ಬಲಭಾಗ ಅಂತ ನಾನು ಸಾಧಿಸಬೇಕಾಗಿದೆ. ಈ ಎಡಭಾಗ LHS ತೆಗೆದುಕೊಳ್ತೀನಿ. cos A / 1 + sin A + 1 + sin A / cos A ಅಂತ ತೆಗೆದುಕೊಂಡಿದ್ದೀನಿ LHS. ಈಗ 1 + sin A × cos A ದಲ್ಲಿ ಎರಡು LCM ತೆಗೆದುಕೊಂಡ್ರೆ ಛೇದದಲ್ಲಿ ಬರೀರಿ. 1 + sin A × cos A ಬರ್ಕೊಳ್ಳೋಣ. ಈಗ ಇಲ್ಲಿ ನೋಡಿ, cos A ಯಾವುದು ಗುಣಿಸ್ಬೇಕು? cos A ಮಾಡಿರಿ, ಪ್ಲಸ್ 1 + sin A × 1 + sin A ಬರ್ಕೊಳ್ಬೇಕು. ಈ cos A ಮತ್ತು cos A ಎರಡು ಮಲ್ಟಿಪ್ಲೈ ಮಾಡಿದ್ರೆ cos ಸ್ಕ್ವೇರ್ ಆಯಿತು, ಪ್ಲಸ್ 1 + sin A 1 + sin A ಎರಡು ಸೇಮ್ ಇದ್ದಾವಲ್ಲ, ಅದಕ್ಕೆ 1 + sin A × ಬ್ರ್ಯಾಕೆಟ್ ಸ್ಕ್ವೇರ್ ಬರೆದಿದೆ. ಈಗ ಛೇದದಲ್ಲಿ ಆಸ್ ಇಟ್ ಈಸ್ ಇದನ್ನು ಬರೀರಿ. ನೆಕ್ಸ್ಟ್ ಏನು ಮಾಡಬೇಕು? cos ಸ್ಕ್ವೇರ್ ಹೇಗೆ ಬರ್ಕೊಂಡು ಪ್ಲಸ್ ಇದು A + B ಹೋಲ್ ಸ್ಕ್ವೇರ್ ಸೂತ್ರವನ್ನು ಬಿಡಿಸ್ಕೊಂಡಿದ್ದೀನಿ. ಇಲ್ಲಿ A + B ಹೋಲ್ ಸ್ಕ್ವೇರ್ ಸೂತ್ರವನ್ನು ಅಪ್ಲೈ ಮಾಡಿ. ಅಂದರೆ A² + B² + 2AB. ಇಲ್ಲಿ A² ಅಂದರೆ ಏನು? sin² + B² ಅಂದರೆ 1² + 2 1 × sin ಅಂತ ಬರ್ದಿನಲ್ವ. ಈಗ ನೋಡಿ, cos ಸ್ಕ್ವೇರ್ + sin² ಅಂದರೆ ಎಷ್ಟು ಅನ್ನೋದು ನಮಗೆ ನಿತ್ಯ ಸಮೀಕರಣದ ಪ್ರಕಾರ cos ಸ್ಕ್ವೇರ್ + sin² = 1. ಇಲ್ಲಿ +1 ಬರೀರಿ. ಇಲ್ಲಿ 2 1 ಮತ್ತು sin A ಮಲ್ಟಿಪ್ಲೈ ಮಾಡಿ, ಅಂದರೆ 2 sin A ಆಯಿತು. ಓಕೆ, ಡಿವೈಡ್ ಬೈ ಛೇದದಲ್ಲಿ ಹಾಗೆ ಬರೆದಿದ್ದೀವಿ. 1 × 1 2, 1 + 1 ಅನ್ನು ಕೂಡಿಸ್ರಿ, 2 + 2 sin A ಆಯಿತು. ಡಿವೈಡೆಡ್ ಬೈ ಆಸ್ ಇಟ್ ಈಸ್ ಬರೀರಿ. ಈಗ ಎರಡರಲ್ಲಿ 2 ಕಾಮನ್ ಇದೆಯಲ್ಲ, 2 ಕಾಮನ್ ಹೊರಗೆ ಹಾಕಿದ್ರೆ ಏನು ಉಳಿತದೆ ನೋಡಿರಿ, 1 + sin A ಆಯಿತು. ಡಿವೈಡೆಡ್ ಬೈ 1 + sin A × cos A ಬರ್ತಿದ್ದೀನಿ. ಈಗ ಏನು ಮಾಡಿದ್ದೀವಿ ನೋಡಿ, 1 + sin A 1 + sin A ಗೆಟ್ ಕ್ಯಾನ್ಸಲ್ ಆದರೆ 2 ಡಿವೈಡೆಡ್ ಬೈ ಏನು ಉಳಿತು? cos A ಉಳಿತು ಅಲ್ವಾ. 2 ಡಿವೈಡೆಡ್ ಬೈ cos A ಅಂದರೆ ಏನು ಮಾಡ್ಬೋದು ಹೇಳಿ? 2 × 1/cos A ಅಂತ ಬರೀಬೋದು. 2 × 1/cos A. 1/cos A ಅಂದರೆ ಅರ್ಥ ಏನು? 2 × cos A ದ ವಿಲೋಮ ಯಾವುದು? ಸೆಕೆಂಡ್ A ಅಲ್ವಾ. = RHS ಅಂತ ಬರೀರಿ. ಸರಿ ಇದೆ. ಈ ರೀತಿ ತ್ರಿಕೋನಮಿತಿ ಅಧ್ಯಾಯದಲ್ಲಿ ಒಂದು ಕ್ವಶನ್ ಇರ್ತದೆ, ಅದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಇದು ಚಾಯ್ಸ್ ಕ್ವಶನ್ ಇದೆ ವಿದ್ಯಾರ್ಥಿಗಳು, ಇದನ್ನು ನೀವು ಬರ್ಕೊಳ್ರಿ. ತ್ರಿಕೋನಮಿತಿ ಅನ್ನೋದ್ರ ಪ್ರಕಾರ ಇದನ್ನು ಬಿಡಿಸ್ರಿ. 31 ಕ್ವಶನ್ ನೋಡಿರಿ, ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಸಂಖ್ಯಾಶಾಸ್ತ್ರದ ಅಧ್ಯಾಯದಲ್ಲಿ ಇರ್ತದೆ. ಚಾಯ್ಸ್ ಇನ್ನೊಂದು ಬಹುಲಕ ಕಂಡುಹಿಡಿಯಿರಿ ಅಂತ 2 ಪ್ರಶ್ನೆಗಳು ಇರ್ತವೆ ವಿದ್ಯಾರ್ಥಿಗಳು. 2 ಸುಲಭವಾದ ಪ್ರಶ್ನೆಗಳಿದ್ದಾವೆ. ನೀವು 3 ಅಂಕಗಳನ್ನು ಯಾವುದಾದ್ರೂ ಒಂದು ಪ್ರಶ್ನೆ ಬಿಡಿಸೋದ್ರ ಮುಖಾಂತರ ಪಡ್ಕೊಳ್ಬೋದು ನೋಡಿ. ಯಾವುದು ಸರಾಸರಿನೂ ಈಸಿ ಇರ್ತದೆ ಮತ್ತು ಬಹುಲಕನೂ ಈಸಿ ಇದೆ. ಓಕೆ, ಇಲ್ಲಿ 2 ಬಿಡಿಸಿದ್ದೀನಿ ನಾನು. ಒಂದು ಸರಾಸರಿಯನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸರಾಸರಿ ಬರ್ಕೊಂಡಿಲ್ಲ, ಏನು? ವರ್ಗಾಂತರ, ಆವೃತ್ತಿ, ಮಧ್ಯಬಿಂದು ಮತ್ತು FX ಅಂತ ಬರ್ಕೊಳ್ತಿರ್ತಾನೆ. ಆವೃತ್ತಿ ಕೊಟ್ಟಿರ್ತಾರೆ ಅವರು, ಮಧ್ಯಬಿಂದುವನ್ನು ನೀವು ಕಂಡುಹಿಡಿಬೇಕು. ಯಾವ ರೀತಿ? 2 ಮತ್ತು 6 ಕೂಡಿಸ್ಬೇಕು. ಮೇಲ್ಮಿತಿ ಮತ್ತು ಕೆಳಮಿತಿ 2 ಕೂಡಿಸಿ 2ರಿಂದ ಭಾಗಿಸ್ಬೇಕು. 2 + 6 ಮಾಡಿರಿ, 8 ಆಯಿತು. 8ಕ್ಕೆ 2ರಿಂದ ಭಾಗಿಸಿದ್ರೆ 4 ಆಗ್ತದೆ. ಇಲ್ಲಿ 6 7 8 9 10 ಇದೆ ಅಂದರೆ 8 ಇದರ ಮಧ್ಯಬಿಂದು. 10 ಮತ್ತು 14ರ ಮಧ್ಯಬಿಂದು 12, 14 ಮತ್ತು 18ರದ್ದು 16 ಆಗ್ತದೆ. 18 ಮತ್ತು 22ರದ್ದು 20 ಆಗ್ತದೆ ಅಲ್ವಾ. ಈಗ ಏನು ಮಾಡಬೇಕು? ಇದು FI ಆವೃತ್ತಿ, ಇದು XI ಮಧ್ಯಬಿಂದು. 2 ಮಲ್ಟಿಪ್ಲೈ ಮಾಡಬೇಕು. 2 4 8, 8 5 40, 12 72, 16 5 80, 22 40. ಓಕೆ, ಇದು ಸಿಗ್ಮಾ FI XI ಮಾಡಬೇಕು. ಈಗ ಅಂದರೆ ಏನು? 2 ಕೂಡಿಸ್ಬೇಕು. ಅಷ್ಟು ಕೂಡಿಸಿದ್ರೆ ಎಷ್ಟಾಗ್ತದೆ ನೋಡಿ, 240 ಆಯಿತು. ಇಲ್ಲಿ ಆವೃತ್ತಿನೂ ಕೂಡಿಸ್ಬೇಕು. ಒಟ್ಟು ಸಂಖ್ಯೆ ಎಷ್ಟಾಗ್ತದೆ? ಸಿಗ್ಮಾ FI ಅದು 20 ಅಂತ ಬರ್ಕೊಂಡಿವಿ. ಈಗ ಸರಾಸರಿ ಸೂತ್ರ ಬರೀಬೇಕಿಲ್ಲಿ. X ಬಾರ್ = ಸಿಗ್ಮಾ FI XI ಬೈ ಸಿಗ್ಮಾ FI. ಇದನ್ನು ನೀವು ಬೆಲೆ ಆದೇಶ ಮಾಡಿರಿ. 240/20 0 0 ಆಯಿತು. 2 1 2 12 ಅಂದರೆ ಸರಾಸರಿ ಎಷ್ಟಾಗ್ತದೆ ವಿದ್ಯಾರ್ಥಿಗಳು? 12 ಆಗ್ತದೆ. ಈ ರೀತಿ ಸುಲಭವಾದ ಪ್ರಶ್ನೆ ಇದೆ. 3 ಅಂಕ ಸುಲಭವಾಗಿ ಪಡ್ಕೊಳ್ತೀರಿ. ಪ್ರಾಕ್ಟೀಸ್ ಮಾಡಿರಿ ಡೈಲಿ ಇದನ್ನು. ಇನ್ನೊಂದು ಬಹುಲಕ ಇದೆ, ಸುಲಭವಾದ ವಿದ್ಯಾರ್ಥಿಗಳು. ಇದು ಬಹುಲಕನು ಇದೆಲ್ಲ ಟೇಬಲ್ ಹಾಕೋಬೇಕಾಗಿಲ್ಲ, ಇದನ್ನೇ ನೋಡ್ಕೊಳ್ರಿ. ಯಾವುದು ಗರಿಷ್ಠ ಆವೃತ್ತಿ ಯಾವುದು? 10 ಇದೆಯಲ್ಲ, 10 ಗರಿಷ್ಠ ಆವೃತ್ತಿ ಅಂತ ಬರ್ಕೊಂಡಿದ್ರೆ ವರ್ಗಾಂತರ, ಇದು ಕೆಳಮಿತಿ, ಇದು ಮೇಲ್ಮಿತಿ, ಇದು F1, ಇದು F0 ಮತ್ತು ಇದು F2. ಈ ರೀತಿ ಫಾರ್ಮುಲಾ ಬರ್ಕೊಂಡು ಇದನ್ನು ಬಿಡಿಸ್ತಿರ್ತಾನೆ. ಸುಲಭ ಇದೆ, ಇದು ಪ್ರಾಕ್ಟೀಸ್ ಮಾಡಿರಿ. ಯಾವುದಾದ್ರೂ ಒಂದನ್ನು ಬಿಡಿಸ್ಬೇಕು ನೀವು. ಇನ್ನೊಂದು 32 ಕ್ವಶನ್ ನೋಡಿ. A ಬಿಂದು 1, -5 ಮತ್ತು B -4, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು X ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ.
ಓಕೆ, ಇಲ್ಲಿ ಬಿಂದು ಎಕ್ಸ್ನ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸ್ತಂತ ಕೊಟ್ಟಿಲ್ಲ, ಹಾಗಾಗಿ ನಾವು ಯಾವ ರೀತಿ ಬರ್ಕೊಳ್ಳೋಣ ನೋಡೋಣ. ಎ ಬಿಂದು ಕೊಟ್ಟೇನು 1, -5 ಇದು x1 1 y1 -5, ಬಿ ಬಿಂದು -4, 5 ಆದರೆ ಇದು x2 -4 ಆಗ್ತದೆ, y2 5 ಅಂತ ಬರೆದಿದ್ದೀನಿ. ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಛೇದಿಸುವ ಬಿಂದು ಯಾವ ರೂಪದಲ್ಲಿ ಇರ್ತದೆ ಅಂದರೆ x, 0 ರೂಪದಲ್ಲಿ ಇರುತ್ತಲ್ವ. ಎಕ್ಸ್ ಅಕ್ಷದಲ್ಲಿ ಛೇದಿಸಬೇಕಾದ್ರೆ ಇಲ್ಲಿ ಎಕ್ಸ್ ಅಕ್ಷದ ಸಂಖ್ಯೆ ಇದ್ದರೆ y ಅಕ್ಷ ಏನಾಗಿರುತ್ತೆ 0 ಆಗಿರುತ್ತೆ ಅಲ್ವ. ಹಾಗಾಗಿ ಪಿ ಆಫ್ x, 0 ಅಂತ ಬರ್ಕೊಂಡಿವಿ. ಎಕ್ಸ್ ಅಂದರೆ ಏನು, ಎಕ್ಸ್ ಇರ್ತದೆ, y ಬೆಲೆ ಏಟಾಗಿರ್ತದೆ ನೋಡಿ 0 ಆಗಿರುತ್ತೆ. M1 M2 ಕಂಡುಹಿಡಿಬೇಕು, ಅನುಪಾತವನ್ನು ನಾವು ಕಂಡುಹಿಡಿಯೋಣ. ಸೂತ್ರ ಗೊತ್ತಿದೆ ನಿಮಗೆ, ಅನುಪಾತ ಸೂತ್ರ ಯಾವುದು, x, y M1 x2 + M2 x1 / M1 + M2 M1 y2 + M2 y1 / M1 + M2. ಈ ಸೂತ್ರವನ್ನು ಅನುಪಾತ ಕಂಡುಹಿಡಿಯುವ ಸೂತ್ರವನ್ನು ಬರ್ಕೊಳ್ರಿ, ಭಾಗ ಪ್ರಮಾಣದ್ದು. ಸರಿ, ಈಗ y ಬೆಲೆ ನಮಗೆ ಗೊತ್ತಿದೆಯಲ್ಲ, ಹಾಗಾಗಿ ಏನು ಮಾಡೀನಿ, y = ಈ ಅನುಪಾತವನ್ನು ತೆಗೆದುಕೊಂಡಿದ್ದೀನಿ. M1 y2 + M2 y1 / M1 + M2. ಯಾಕಂದರೆ y = 0 ಗೊತ್ತಿದೆಯಲ್ಲ ನಮಗೆ, ಅದ್ರ ಪ್ರಕಾರ y ಬೆಲೆ 0 ತೆಗೆದುಕೊಂಡಿನಿ. M1 ಅಂದರೆ ಗೊತ್ತಿಲ್ಲ, ಕಂಡುಹಿಡಿಬೇಕಾಗಿದೆ ಅನುಪಾತ. y2 ಬೆಲೆ ಗೊತ್ತಿದೆ ನೋಡಿ, ಇಲ್ಲಿ ಎಷ್ಟಿದೆ, y2 = 5 × M2 ಗೊತ್ತಿಲ್ಲ ಇಂಟು y1 ಅಂದರೆ ಎಷ್ಟು -5 ತುಂಬಿದ್ದೀನಿ. M1 + M2 ಕೆಳಗಡೆ ಹಾಗೆ ಬರ್ತಿದ್ವಿ. ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 M1 + M2 10 5M1 - 5M2 ಆಯಿತು. ಓಕೆ, 0 × 5M1 - 5M2. M1 ಈ ಕಡೆ ತಗೊಂಡು ಬಂದಿದ್ದೀನಿ, ಏನಾಗ್ತದೆ ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು, ಅಂದರೆ 5M1 = 5M2 ಆಯಿತು. ಈಗ ಅನುಪಾತ ಮಾಡಿರಿ, M1/M2 ಮಾಡಿದ್ರೆ 5/5 ಆಗ್ತದೆ, ಡಿವೈಡ್ ಮಾಡಿದ್ರೆ 5 ಅಂದರೆ 5 ಅಂದರೆ M1 ಅನುಪಾತ M2 ಎಷ್ಟಾಗ್ತದೆ, 1 ಅನುಪಾತ 1 ಆಗುತ್ತೆ ನೋಡಿ ವಿದ್ಯಾರ್ಥಿ. ಅಂದರೆ M1 M2 ಬೆಲೆಯನ್ನು ನಾವು ಕಂಡುಹಿಡಿದೀವಿ. M1 M2 ಆದಮೇಲೆ ನಾವು ಎಕ್ಸ್ ಅಕ್ಷದ ಬಿಂದುವನ್ನು ಕಂಡುಹಿಡಿಬೋದು. ಯಾವ ರೀತಿ ಅಂತ ಮತ್ತು ಎಕ್ಸ್ನ ಅನುಪಾತವನ್ನು ಬರ್ಕೊಳ್ರಿ. M1 x2 + M2 x1 / M1 + M2. ಈ ಸೂತ್ರ ಬರ್ಕೊಳ್ಳೋಣ, ಅಂದರೆ ಎಕ್ಸ್ ಬೆಲೆ ಬರ್ತದೆ ನಮಗಂತ. M1 ಬೆಲೆ 1 ಇದೆ, 1 × x2 ಎಷ್ಟು -4 + M1 ಅಂದರೆ 1, ಅದು M2 ಅಂದರೆ 1 × x1 ಅಂದರೆ 1 / M1 + M ಮಾಡಿರಿ. ಇದೆಲ್ಲ ಮಲ್ಟಿಪ್ಲೈ ಮಾಡಿರಿ, -4 + 1/2 10, 4ರಲ್ಲಿ 1 ಕಳೀರಿ, -3/2 ಅಂದರೆ ಎಕ್ಸ್ನ ಬೆಲೆ ಎಷ್ಟು -3/2. ಅಂದರೆ ಆ ಬಿಂದು ಯಾವುದು ಅಂದರೆ ಪಿ ಆಫ್ x, 0 ತೆಗೆದುಕೊಂಡಿವಿ ನಾವು. ಎಕ್ಸ್ ಅಕ್ಷದಲ್ಲಿ ಛೇದಿಸುವ ಬಿಂದು ಅಂದರೆ ಎಕ್ಸ್ನ ಬೆಲೆ ಎಷ್ಟಾಗ್ತದೆ -3/2, 0. ಓಕೆ, ಈ ರೀತಿ ಇದನ್ನು ಕಂಡುಹಿಡಿಬೇಕು ನೋಡಿ ವಿದ್ಯಾರ್ಥಿಗಳನ್ನು. ಲಾಸ್ಟ್ ಕ್ವಶನ್ 33, 3 ಅಂಕದಲ್ಲಿ 9ನೇ ಪ್ರಶ್ನೆ ಇದು. 33 ಕ್ವಶನ್. ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತದ ಅರ್ಧವೃತ್ತ ಕಂಸದ ಉದ್ದವು 44 ಸೆಂಟಿಮೀಟರ್ ಆಗಿದೆ. ಕೋನ OPQ 45 ಡಿಗ್ರಿ ಆದರೆ PRQ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದರೆ PRQ ಏನು ಈ ವೃತ್ತಖಂಡ ಇದೆಯಲ್ಲ, ಇದರ ವಿಸ್ತೀರ್ಣವನ್ನು ನೀವೇನು ಮಾಡಬೇಕು ವಿದ್ಯಾರ್ಥಿಗಳು ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಓಕೆ, ನಮಗೆ ಅರ್ಧ ವೃತ್ತಖಂಡದ ವಿಸ್ತೀರ್ಣ ಕೊಟ್ಟರೆ, ಇಲ್ಲಿಂದ ಕೊಟ್ಟಿದ್ದಾರೆ ವಿಸ್ತೀರ್ಣದ್ದು, ಇದು ಪೂರ್ತಿ ಕೊಟ್ಟಿದ್ದಾರೆ, ಇದು ಉಳಿದಿದ್ದನ್ನು ಕಂಡುಹಿಡಿಬೇಕು. ಯಾವ ರೀತಿ ಅಂತ ಬರ್ಕೊಳ್ಳೋಣ, ಏನೇನು ಕೊಟ್ಟಿದ್ದಾರೆ ಅಂತ ಮೊದಲು ಅಬ್ಸರ್ವ್ ಮಾಡಿ ಬರ್ಕೊಳ್ಳೋಣ. ಅರ್ಧ ವೃತ್ತ ಕಂಸದ ಉದ್ದ ಕೊಟ್ಟು 44 ಸೆಂಟಿಮೀಟರ್, ಅಂದರೆ ಅರ್ಧ ವೃತ್ತ ಕಂಸ ಇದು, ಈ ಕಂಸ ತೆಗೆದುಕೊಂಡ್ರೆ ಎಷ್ಟು 44 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದು ಕಂಸದ ಉದ್ದ 44 ಸೆಂಟಿಮೀಟರ್ ಆಯಿತು. ಈಗ ಏನು ಮಾಡೋಣ, ಸೂತ್ರ ಬರ್ಕೊಳ್ಳೋಣ. θ/360 × 2πr. ಕಂಸದ ಉದ್ದ ಕಂಡುಹಿಡಲಿಕ್ಕೆ ಸೂತ್ರ ಇದೆಯಲ್ಲ, θ/360 × 2πr = 44 ಬರೆದಿದ್ದೀನಿ. ಕಂಸದ ಉದ್ದ ಕೊಟ್ಟಿದ್ದಾರೆ, ಇದರಿಂದ ನಾವು ತ್ರಿಜ್ಯ ಕಂಡುಹಿಡಿಬೋದು ಅಂತ. ಓಕೆ, ಇದು ತೀಟ ಎಷ್ಟಾಗ್ತದೆ 180 ಡಿಗ್ರಿ. ಯಾಕೆ ನೋಡಿ, ಇಲ್ಲಿ ವ್ಯಾಸದಲ್ಲಿ ಎಷ್ಟು ಅರ್ಧ ವೃತ್ತ ಅಂದಾಗ ಎಷ್ಟು 180 ಡಿಗ್ರಿ ಆಗ್ತದೆ ತಾನೆ ಕೊನೆ ಇದು. ಹಾಗಾಗಿ 180/360 × 2, 5 ಬೆಲೆ 22/7 × r ಕಂಡುಹಿಡಿಬೇಕಾಗಿತ್ತು. ತ್ರಿಜ್ಯ ಹಾಗೆ ಬರ್ಕೊಳ್ರಿ, = 44. ಇದು ಡಿವೈಡ್ ಮಾಡಿದ್ರೆ 1/2 10 × 2 × 22/7 × r = 44 ಆಯಿತು. ಇಲ್ಲಿ 2 ಗೆಟ್ ಕ್ಯಾನ್ಸಲ್ ಆಯಿತು. 22 × r = 44. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 7 ಬರುತ್ತೆ ಇಲ್ಲಿ. ಈಗ r = ಏನಾಗ್ತದೆ ನೋಡಿ, 22 ಕೆಳಗಡೆ ತೊಗೊಂಡು ಬರ್ರಿ, ಡಿವೈಡ್ ಮಾಡಿದ್ರೆ 22 1 22 44 ಆಯಿತು. 7 × 2 ಮಾಡಿದ್ರೆ ಎಷ್ಟಾಗ್ತದೆ 14 ಸೆಂಟಿಮೀಟರ್. ಯಾವುದು ತ್ರಿಜ್ಯ ಬಂತು ನಮಗೆ 14 ಸೆಂಟಿಮೀಟರ್ ಗೊತ್ತಾಯಿತು. OPQ ಅಲ್ಲಿ ಕೋನ OPQ 45 ಡಿಗ್ರಿ. ತ್ರಿಭುಜ OPQ ಇದೆ ನೋಡಿ, ಇಲ್ಲಿ ಒಂದು ತ್ರಿಭುಜ ಇದೆಯಲ್ಲ, OPQ ತ್ರಿಭುಜ ಇದೆಯಲ್ಲ, ಇದರಲ್ಲಿ ಕೋನ Q ಎಷ್ಟು ಇರ್ತದೆ ಹೇಳ್ರಿ, ಇದು 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅವರು. ಕೋನ Q 45 ಡಿಗ್ರಿ. ಅದರಿಂದ ಕೋನ P ಮತ್ತು ಕೋನ Q 45 ಡಿಗ್ರಿ, ಎರಡು ಬಾಹುಗಳು ಸಮಾಧಾನ. ಅಂದರೆ ತ್ರಿಭುಜದ 3 ಕೋನಗಳ ಮೊತ್ತ ಎಷ್ಟು 180 ಡಿಗ್ರಿ ಬರೀರಿ. ಕೋನ O ಕಂಡುಹಿಡಿಬೇಕು ನಾವೀಗ. ಕೋನ O ಎಷ್ಟಾಗ್ತದೆ ನೋಡಿರಿ, 90 ಡಿಗ್ರಿ ಆಗ್ತದೆ. ಯಾವುದು ಇದು ಮಧ್ಯದ ಕೋನ, ಈ ಕೋನ ಎಷ್ಟಾಗ್ತದೆ 90 ಡಿಗ್ರಿ ಇರ್ತದೆ. ಸರಿ, ಈ 90 ಡಿಗ್ರಿ ಕೋನವನ್ನು ತೆಗೆದುಕೊಂಡಾಗ ನಾವೇನು ಮಾಡ್ಬೋದು ಹೇಳಿ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಇಲ್ಲೇನು ಬರ್ತೀವಿ ನೋಡಿ, PRQ ವೃತ್ತಖಂಡದ ವಿಸ್ತೀರ್ಣ = OPRQ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ - ತ್ರಿಭುಜ OPQನ ವಿಸ್ತೀರ್ಣ. ಯಾವುದು PRQ ತ್ರಿಜ್ಯದಲ್ಲ, ಇದು ವೃತ್ತ PRQ ವಿಸ್ತೀರ್ಣ ಬೇಕಾದರೆ ನಾವೇನು ಕಂಡುಹಿಡಬೇಕು, ಪೂರ್ತಿ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು. ಕಂಡುಹಿಡ್ದಾದ್ಮೇಲೆ ಈ ತ್ರಿಭುಜ ಇದೆಯಲ್ಲ, ಈ ತ್ರಿಭುಜದ ವಿಸ್ತೀರ್ಣವನ್ನು ಏನು ಮಾಡಬೇಕು, ತೆಗಿಬೇಕು. ಯಾವುದು OPQ ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದುಕೊಂಡ್ರೆ ನಮಗೆ ಈ ಭಾಗ ಉಳಿತದಲ್ವ. ಹಾಗಾಗಿ ಈ ರೀತಿ ಬಿಡಿಸಿದ್ದೀನಿ ಇಲ್ಲಿ, ಇದು ಬರ್ಕೊಳ್ಬೇಕು. θ/360 × πr² - ತ್ರಿಭುಜದ ವಿಸ್ತೀರ್ಣ ಏನು 1/2 OP × OQ ಬರ್ತಿದ್ದೀನಿ. ತೀಟ ಕೋನ ಗೊತ್ತಿದೆ ಎಷ್ಟು 90 ಡಿಗ್ರಿ /360 × 5 ಬೆಲೆ ಇಂಟು ತ್ರಿಜ್ಯ ಕಂಡುಹಿಡಿದೀವಿ ಎಷ್ಟು 14 ಅನ್ನು 2 ಬಾರಿ ಬರ್ತೀನಿ. 1/2 ತ್ರಿಜ್ಯ 14 × 14 ಬರ್ಕೊಂಡಿದ್ವಿ.
ಓಕೆ, ಇದು ಡಿವೈಡ್ ಮಾಡಿದ್ರೆ 1/4 ಆಗ್ತದೆ. 91 94 1/4 ಇಂಟು 22/7. ಇಲ್ಲಿ ಡಿವೈಡ್ ಮಾಡೋಣ. 7 1 7 7 14 ಡಿವೈಡ್ ಮಾಡಿದ್ರೆ 7 1 7 7 14 ಇಂಟು 14 ಬರ್ರಿ, 7 ಇರೋದಿಲ್ಲ. 1/2 ಇಂಟು ಇದೇನಾಯ್ತದೆ 11 ಡಿವೈಡ್ ಮಾಡಿರಲಿ. 4 1 2 2 4 2 11 ಬರ್ತೀನಿ ಅಂದರೆ 1/2 ಇಂಟು 11 2 ಇಂಟು 14 ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗ್ತದೆ ನೋಡಿರಿ, 98 ಆಯಿತು. ಈಗ ಇದನ್ನು 2 ಇಂಟು 2 ಗೇಟ್ ಕ್ಯಾನ್ಸಲ್ 11 ಇಂಟು 14 ಮಲ್ಟಿಪ್ಲೈ ಮಾಡಿದ್ದೀವಿ. 154 ಮೈನಸ್ 98 ಇಸ್ ಕೊಟ್ಟು 56 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತಾಯಿದೆ. ಅಂದರೆ ಪಿ ಆರ್ಗೆ ಇರ್ತಕ್ಕಂಥದ್ದು ವಿಸ್ತೀರ್ಣ ಎಷ್ಟು ಆಗ್ತದೆ, 56 ಸೆಂಟಿಮೀಟರ್ ಸ್ಕ್ವೇರ್. ಈ ರೀತಿ ಇದನ್ನು ಬಿಡಿಸ್ಲಿಕ್ಕೆ ನೀವು ಟ್ರೈ ಮಾಡಬೇಕು. ಓಕೆ ವಿದ್ಯಾರ್ಥಿ, ಇಲ್ಲಿವರೆಗೂ ಅಷ್ಟು 3 ಅಂಕದ 9 ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೋಡಿದ್ದೀವಿ. ಈಗ 4 ಅಂಕದ ಇನ್ನೂ 4 ಪ್ರಶ್ನೆಗಳಿರ್ತವೆ. ಅವುಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.